ಹ್ಯಾಪಿ ಸಂಡೇ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರದು ತಿಂಡಿ ಕಾಫಿ ಎಲ್ಲ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್, ನಿಯರ್ಲಿ 2 ಮಂತ್ಸ್ ಆಯಿತು ನಾವು ಫ್ಯಾಮಿಲಿಯಾಗಿ ಆಚೆ ಹೋಗಿ. ಸೊ ಹಾಗಾಗಿ ಡ್ಯೂ ಟು ಚಿಲ್ಡ್ರನ್ಸ್ ಎಕ್ಸಾಮ್ ಇದ್ದಿದ್ದರಿಂದ ಒಬ್ಬರಾದ್ಮೇಲೆ ಒಬ್ರದ್ದು ಎಕ್ಸಾಮ್ ಬಂತು. ಸೊ ಹಾಗಾಗಿ ಎಕ್ಸಾಮ್ಸು, ಸೊ ಸ್ಟಡೀಸ್ ಕಾರಣದಿಂದ ಎಲ್ಲೂ ಆಚೆನೇ ಹೋಗಿರಲಿಲ್ಲ. ಸೊ 2 ಮಂತ್ಸ್ ಮೇಲೆ ಇವತ್ತು ನಾನು ನನ್ನ ಫ್ಯಾಮಿಲಿ ಸೊ ಆಚೆ ಹೋಗಿ ಬರೋಣ ಅಂತ ಅನ್ಕೊಂಡು. ಸೊ ಎಲ್ಲಿಗೆ ಹೋಗೋಣ ಅಂದ್ರೆ, ಹೇಗಿರೋ ಸಮ್ಮರ್ ಅಲ್ವಾ, ಸೊ ಮಕ್ಕಳದಲ್ಲಿ ನಿಮಿಷಾಂಬ ದೇವಸ್ಥಾನ, ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇರೋದು. ಸೊ ಬನ್ನಿ ರೆಡಿಯಾಗಿ ಎಲ್ಲರೂ ಹೋಗಿ ಬರೋಣ. ಫ್ರೆಂಡ್ಸ್, ಫೈನಲಿ ನಾವೆಲ್ಲ ರೆಡಿ ಆಗಿದ್ದೀವಿ. ಸೊ ಇವನು ನನ್ನ ದೊಡ್ಡ ಮಗ, ಹಿರಿ ಮಗ, ಹೆಸರು ರುಚಿತ್ ಅಂತ. ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಸನ್ ಪುನರ್. ಸೊ ಓಕೆ ಫ್ರೆಂಡ್ಸ್, ಫೈನಲಿ ನಾವೆಲ್ಲರೂ, ಇನ್ನ ಹಸ್ಬೆಂಡ್ ಬಂದಿಲ್ಲ. ಸೊ ಅವ್ರಿಗೆ ಕಾಲ್ ಮಾಡಬೇಕು, ಅವ್ರ ಅಂಗಡಿಲಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಸೊ ನಾವೆಲ್ಲರೂ ಹೊರಡ್ತೀವಿ. ಸೊ ಮತ್ತೆ ನಿಮ್ಮನ್ನ ನಿಮಿಷದಲ್ಲಿ ಭೇಟಿ ಆಗ್ತೀನಿ. ಟೇಕ್ ಕೇರ್. ಫ್ರೆಂಡ್ಸ್, ಫೈನಲಿ ನಾವು ದೇವಸ್ಥಾನ ಹತ್ರ ರೀಚ್ ಆದ್ವಿ. ಫ್ರೆಂಡ್ಸ್, ಫೈನಲಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಸೊ ಹಿಂದೆ ನೀವು ಗೋಪುರ ನೋಡ್ತಾ ಇರ್ಬೋದು. ಸೊ ಬನ್ನಿ, ಮೋಸ್ಟ್ಲಿ ಸ್ವಲ್ಪ ಅಷ್ಟೇನು ರಶ್ ಇಲ್ಲ ಹೇಳ್ಕೋವಂಥದ್ದು. ಸೊ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಸೊ ದೇವಸ್ಥಾನ ಹಿಂದ್ಗಡೆ ಛತ್ರ ಓಪನ್ ಮಾಡಿದ್ದಾರೆ ಹೊಸದಾಗಿ. ಸೊ ಅಲ್ಲಿ ಊಟ ಇದೆ, ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಿ ಅಂತ ನಮ್ಗೆ ಹೇಳಿದ್ರು. ಸೊ ಹಾಗಾಗಿ ನಾನಿದೆ ಫಸ್ಟ್ ಟೈಮ್ ಇಲ್ಲಿ ಪ್ರಸಾದ ಊಟ ಮಾಡ್ತಾ ಇರೋದು. ಸೊ ಹೋದ್ವಿ, ಬಟ್ ನಾವು ಹೋಗೋಷ್ಟರಲ್ಲಿ ಫಸ್ಟ್ ಬ್ಯಾಚ್ ಒಳಗಡೆ ಇದ್ರು. ಸೊ ಸೆಕೆಂಡ್ ಬ್ಯಾಚ್ ನಮ್ದು ಸೆಕೆಂಡ್ ಬ್ಯಾಚ್. ಸೊ ಹಾಗಾಗಿ ಅಲ್ಲಿ ಕ್ಲೋಸ್ ಮಾಡಿದ್ರು. ಅದರಿಂದ ಅಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಸೊ ಒಂದು 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಟೈಮ್ ತಗೊಂಡಿಲ್ಲ ಅವರು. ಸೊ ವಿತಿನ್ 1 ಮಿನಿಟ್ ನಾವು ಒಳಗಡೆ ಹೋದ್ವಿ. ಸೊ ನೋಡ್ತಾ ಇದ್ವಿ, ಬಿಲ್ಡಿಂಗ್ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಸ್ನೇಹಿತರೆ. ಸೊ ಬಂದಾಗ ವಿಸಿಟ್ ಮಾಡ್ಕೊಂಡು ಹೋಗಿ ನೋಡ್ತಾ ಇರ್ಬೋದು. ಬಟ್ ಕರೆಂಟ್ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಫ್ಯಾನ್ಸ್ ಯಾವುದು ಆನರ್ ಇರಲಿಲ್ಲ. ಸೊ ಶೆಕೆ ತಡ್ಕೊಳಕ್ಕಾಗಲಿಲ್ಲ. ಬಟ್ ಅಟ್ ಎ ಟೈಮ್ ಸುಮಾರು ಜನ ಬಂದು ಒಟ್ಟಿಗೆ ಪ್ರಸಾದ ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು, ಸೊ ಪ್ರಸಾದ ಬಡಿಸ್ತಾ ಇದ್ದಾರೆ. ಸೊ ಫೈನಲಿ ನಾವು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಆಟಾಡಕ್ಕೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಸುಮಾರು ಜನ ಆಟ ಆಡ್ತಾ ಇದ್ದಾರೆ. ಸೊ ನೀರಿಂದ ಯಾರೂ ಆಚೆ ಅಷ್ಟಾಗಿ ಬರ್ತಾ ಇಲ್ಲ, ಬಿಕಾಸ್ ಸಮ್ಮರ್ ಕಾರಣದಿಂದ. ನನ್ನ ಮಗನೂ ಬಂದ, ಬಾ ಅಮ್ಮ ಅಂತ ಅಂದ್ಕೊಂಡು. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡು ನನ್ನ ಮಕ್ಕಳು ಸ್ವೀಟ್ ಕಾರ್ನ್ ಬೇಕು ಅಂತಂದು ಹೇಳಿದ್ರು. ಸೊ ಅವ್ರಿಗೆ ಸ್ವೀಟ್ ಕಾರ್ನ್ ಕೊಡಿಸ್ದೆ. ಸೊ ನಮ್ಮ ಮನೆಯವರು ನನಗೆ ಕಳೆ ಉಸ್ಲಿ ತಂದು ಕೊಟ್ಟರು. ಸೊ ಲಾಸ್ಟ್ ಟೈಮ್ ಬಂದಾಗ ಕಳೆ ಉಸ್ಲಿ 30 ರುಪೀಸ್ ಇತ್ತು, ಬಟ್ ಈ ಸತಿ 50 ರುಪೀಸ್ ಅಂತಂದು ಹೇಳಿದ್ರು. ಸರಿ ಓಕೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ನನ್ನ ಮಗನ ಕೇಳಿದೆ ಬೇಕಾ ಅಂತ. ನನಗೆ ಬೇಡ ಅಂತಂದು ಹೇಳ್ದ. ಸೊ ಓಕೆ ನಾವೇ ತಿನ್ಕೊಂಡು. ಸೊ ಫೈನಲಿ ಅಲ್ಲಿ ಸಿಮೆಂಟ್ ಮಾಡ್ತಾಯಿದ್ರು ಕೋವಾ. ಸೊ ಅದನ್ನು ತೊಗೊಂಡು ಹೊರಟ್ವಿ. ಸೊ ಫೈನಲಿ ಇನ್ನೊಂದ್ಸತಿ ಗೋಪುರ ನೋಡ್ಕೊಳ್ಳಿ. ಸೊ ನಾನು ಇನ್ನೊಂದ್ಸತಿ ಅಲ್ಲಿ ನನಗೆ ದೇವ್ರಿಗೆ ಕೈ ಮುಗಿದು ಸೊ ಮೇಲ್ಗಡೆ ಕಳಸ ನೋಡಿಕೊಂಡು ಅಲ್ಲಿಂದ ಹೊರಟೆ. ಸೊ ಸ್ವಲ್ಪ ಮುಂದೆ ಬಂದ್ವಿ, ಬಟ್ ಅದೇ ಮತ್ತೆ ಹಿಂದೆ ಬಂದು ಕಳೆಪುರಿ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಸೊ 20 ರುಪೀಸ್ಗೆ 2 ಸೇರು ಅಂತಂದು ಹೇಳಿದ್ರು. ಸೊ ಓಕೆ ಅಂತ ಅಂದ್ಬಿಟ್ಟು ಅದೊಂದು 50 ರುಪೀಸಿಗೆ ತೊಗೊಂಡ್ವಿ. ಸೊ ಫೈನಲಿ ಬ್ಯಾಕ್ ಟು ಹೋಮ್. ಸೊ ನೋಡ್ತಾ ಇರ್ಬೋದು, ಸೊ ಇವತ್ತಿನ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವತ್ತು. ಸೊ ನೀವು ಯಾರು ಬಂದರೆ ಮೈಸೂರಲ್ಲಿ ಮಿಸ್ ಮಾಡಬೇಡಿ ಅಂತ ಕೇಳ್ತಾ, ಸೊ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್ ಆಲ್ ಯೋರ್ ಫ್ಯಾಮಿಲಿ ಮೆಂಬರ್ಸ್. ಬಾಯ್.